ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಉಕ್ಕಡಗದ್ರಿ ಶ್ರೀ ಕರವಸೇಶ್ವರ ರಾಜನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸುಮಾರು ವರ್ಷಗಳ ಹಿಂದೆ ಬಂದಿದ್ದೆ. ಇವಾಗ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಗಭದ್ರಾ ನದಿ ಮತ್ತು ಮಾಟ ಮಂತ್ರ ಎಲ್ಲ ಬಿಡಿಸೋವಂಥದ್ದು ಕೆಳಗಡೆ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸದ್ಯ ಅಜ್ಜಯ್ಯನವರು ದರ್ಶನ ಮಾಡ್ಕೊಳ್ಳೋಣ. ಉಕ್ಕಡಗದ್ರಿ ಎಂಟ್ರೆನ್ಸ್ ಇದು, ಇಲ್ಲಿಂದ 3 ಕಿಲೋಮೀಟ್ರ್ ಒಳಗಡೆ ಹೋಗೋದು. ಇದು ಕರವಸೇಶ್ವರ ಅಜ್ಜಯ್ಯನ ಸನ್ನಿಧಿ ಹೋಗೋದಕ್ಕೆ ಮೇನ್ ಎಂಟ್ರೆನ್ಸ್ ಇದು, ಮುಖ್ಯ ದ್ವಾರ. ಇಲ್ಲಿಂದ ಒಳಗಡೆ ಹೋಗೋದು. ಒಳಗಡೆ ಹೋಗೋಣ. ಇದು ಒಳಗಡೆ ಸನ್ನಿಧಿಗೆ ಹೋಗೋದಕ್ಕೆ ಕ್ಯೂ ಇದೆ. ಆ ಕಡೆ ಹೊರಗಡೆ ಇದೆ ಕ್ಯೂ, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಬಿಟ್ಟಿದ್ದಾರೆ, ಜನ ರಶ್ ಇಲ್ಲ ಅಂತ. ಒಳಗಡೆ ಗರ್ಭಗುಡಿಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡಲ್ಲ, ಆದರೂ ಟ್ರೈ ಮಾಡ್ತೀನಿ, ನೋಡೋಣ. ಸ್ನೇಹಿತರೆ, ದರ್ಶನ ತುಂಬ ಚೆನ್ನಾಗಾಯಿತು. ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಬಿಡಲ್ಲ, ಆದರೂ ಕೂಡ ಸ್ವಲ್ಪ ಮಾಡಿದ್ದೀನಿ. ಈಗ ತುಂಗಭದ್ರಾ ನದಿ ಹತ್ರ ಹೋಗೋಣ, ಮತ್ತು ಮಾಟ ಮಂತ್ರ ಎಲ್ಲ ಬಿಡಿಸ್ತಾರಲ್ಲ ಅದನ್ನು ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ನೋಡಿ ವಿಡಿಯೋನ. ಇದು ತುಂಗಭದ್ರಾ ನದಿ ಹೋಗೋ ದಾರಿ ಇದು. ಇಲ್ಲೇ ಸ್ನಾನ ಎಲ್ಲ ಮಾಡ್ಕೊಂಡು ದರ್ಶನಕ್ಕೆ ಬರ್ತಾರೆ ಜನ. ಸ್ನೇಹಿತರೆ, ಇದೇ ತುಂಗಭದ್ರಾ ನದಿ ಇದು ಹಿಂದ್ಗಡೆ ಕಾಣ್ತಾ ಇರೋದು. ಇದರ ನದಿ ದಂಡೆಯಲ್ಲಿ ಅಜ್ಜಯ್ಯನವರು, ಕರವಸೇಶ್ವರ ಅಜ್ಜಯ್ಯನವರು ನೆಲೆಸಿರೋದು. ಇವಾಗ ಮಳೆ ಜಾಸ್ತಿ ಆಗಿದೆ, ತುಂಬಿ ಹರಿತಾ ಇದೆ. ಇಲ್ಲಿ ಮೇಲ್ಗಡೆ ಎಲ್ಲ ಬರುತ್ತೆ ನೀರು. ಇಲ್ಲೇ ಸ್ನಾನ ಮಾಡಿಕೊಂಡು ದರ್ಶನ ಮಾಡೋದಕ್ಕೆ ಹೋಗ್ತಾರೆ ಜನ. ಇಲ್ಲೇ ಮುಂದ್ಗಡೆ ಇದೇನು ಕಾಣುತ್ತಲ್ಲ, ಇದು ಮುಂದ್ಗಡೆ ಮಾಟ ಮಂತ್ರ ಎಲ್ಲ ಆಗಿರೋದಕ್ಕೆ ಇದನ್ನು ತಗೊಂಡು ಬಿಡಿಸೋದು. ಇದು ಹಣ್ಣು ಕಾಯ್ದೆಲ್ಲ ಇದೆ, ನಿಂಬೆ ಹಣ್ಣೆಲ್ಲ ತೊಳೆದ್ಬಿಟ್ಟು ಒಳ ಹೋಗ್ತಾರೆ. ಮೊದಲು ಈ ಮೆಟ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಅನುಕೂಲ ಇತ್ತು. ಸಿಕ್ಕಾಬಿಟ್ಟೆ ಜನ ಬರೋದ್ರಿಂದ ಬಂದ್ ಮಾಡಿದರೆ. ಇಲ್ಲಿ ಎದುರುಗಡೆ ಕಾಣೋದು, ಇಲ್ಲೇ ಬೀಗ ಎಲ್ಲ ಹಾಕಿದಾರಲ್ಲ, ಇಲ್ಲೇ ಮಾಟ ಮಂತ್ರ ಎಲ್ಲ ಬಿಡಿಸೋದು. ಮತ್ತು ಎಲ್ಲ ದೆವ್ವ ಬಂದಿರುತ್ತೆ ಅಂತಾರಲ್ಲ, ಅಂಥವ್ರಿಗೆಲ್ಲ ದೆವ್ವ ಬಿಡಿಸೋದಂಥ ಜಾಗ ಇದು. ಇದು ಫುಲ್ಲು ಹರಿಯೋದು ತುಂಗಭದ್ರಾ ನದಿ ಇದು. ಇದ್ರ ದಂಡೆ ಮೇಲಿನ ಇದೆಲ್ಲ ದೆವ್ವ ಬಿಡಿಸೋದು, ಆ ಕಾರ್ಯ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡ್ಬೋದಿಲ್ಲ, ಕೀ ಎಲ್ಲ ಕಟ್ಟಿದ್ದಾರೆ, ಮುಡುಪು ಕಟ್ಟಿದ್ದಾರೆ. ಅಲ್ಲಿ ಇದೆ ಒಳಗಡೆ, ಇಲ್ಲಿ ಮೇಲೆದ್ರೇ ಅಜ್ಜಯ್ಯನ ಸನ್ನಿಧಿ ಇರೋದು. ಡೈರೆಕ್ಟ್ ಹೋಗ್ಬೋದು, ಈಗ ಬಂದ್ ಮಾಡಿದ್ದಾರೆ. ಈ ಪ್ಲೇಸಲ್ಲಿ
ದೆವ್ವನ ಬಿಡಿಸ್ತಾರೆ. ಬಟ್ ಇವಾಗಿಲ್ಲ, ಅಮಾವಾಸ್ಯೆ ದಿನ ಬಂದರೆ ನೀವು ಆ ಕೆಲಸ ಎಲ್ಲ ನೋಡ್ಬೋದು. ಇದೆಲ್ಲ ಇದು ಬಂದ ಭಕ್ತಾದಿಗಳು ವಿಶ್ರಾಂತಿ ಪಡೆಯುವಂಥ ಜಾಗ ಇದು. ಇಲ್ಲೆಲ್ಲ ಚೇರ್ಗಳೆಲ್ಲ ಹಾಕಿದ್ದಾರೆ. ಅಲ್ಲಿ ಮುಂದ್ಗಡೆ ಅಭಿಷೇಕಕ್ಕೆ ಹೋಗುವಂಥ ದಾರಿ ಅದು. ಮಳೆ ಜಾಸ್ತಿ ಆಗಿದ್ದರಿಂದ ತುಂಗಭದ್ರಾ ನದಿ ಸಿಕ್ಕಾಪಟ್ಟೆ ತುಂಬ ಹರಿತಾ ಇದೆ. ಇವಾಗ ನೋಡಿದ್ರಲ್ಲ ನೀವು. ಮತ್ತು ಅಮಾವಾಸ್ಯೆ ದಿನ ನೀವೇನಾದರೂ ಬಂದರೆ ದೆವ್ವ ಬಿಡಿಸೋ ಕೆಲಸ ಎಲ್ಲ ಮಾಡ್ತಾರೆ ಇಲ್ಲಿ. ಅಮಾವಾಸ್ಯೆ ದಿನ ಬಂದರೆ, ನಾರ್ಮಲ್ ಡೇಸ್ ಬಂದರೆ ಆ ಥರ ಏನಿರಲ್ಲ. ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಮಾವಾಸ್ಯೆ ದಿನ ಬಂದರೆ. ಮತ್ತು ನಿಮ್ಮ ಮನೇಲಿ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ, ಆ ಥರ ದೋಷ ಇದ್ದರೆ ಅಜ್ಜಯ್ಯನ ಸನ್ನಿಧಿಗೆ ಬಂದು ನೀವು ದರ್ಶನ ಮಾಡ್ಕೊಂಡೋದ್ರೆ ಮಾಟ ಮಂತ್ರ ಎಲ್ಲ ಮಾಡಿಸಿರೋದು ಹೋಗಲಾಡುತ್ತೆ ಅಂತಂದು ಇಲ್ಲಿ ಭಕ್ತರ ನಂಬಿಕೆ ಇದೆ. ಈ ಥರ ಅಜ್ಜಯ್ಯನ ಸನ್ನಿಧಿಗೆ ಬಂದು ಮುಡಿ ಕೊಡ್ತಾರೆ. ಮುಡಿ ಕೊಡೋದಂತಂದರೆ ಕೂದಲೆಲ್ಲ ಕೊಟ್ಟು ಬಂದುಬಿಟ್ಟು ಇಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ತುಂಗಭದ್ರಾ ನದಿ ಸ್ನಾನ ಮಾಡಿಕೊಂಡು ಆಮೇಲೆ ಅಲ್ಲಿ ನಿಂಬೆಹಣ್ಣು ತುಳಿದ್ಬಿಟ್ಟು ದರ್ಶನ ಮಾಡೋದಕ್ಕೆ ಹೋಗ್ತಾರೆ ಭಕ್ತಾದಿಗಳು. ನೋಡಿ, ಈ ರೀತಿಯಾಗಿ ಮಾನಸಿಕ ಅಸ್ವಸ್ಥತೆ ಮತ್ತು ದೆವ್ವ ಬಂದವರು ಈ ಥರ ಮಾಡ್ತಿರ್ತಾರೆ. ಗರ್ಭಗುಡಿ ಹತ್ರ ಬಂದು ಇದನ್ನು ಹೋಗಲಾಡಿಸ್ತಾರೆ. ಇಲ್ಲಿ ನೀವು ನೋಡ್ಬೋದು ಎದುರುಗಡೆ. ಸ್ನೇಹಿತರಲ್ಲಿ ದಾಸೋಹ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಅಜ್ಜನ ಸನ್ನಿಧಿಗೆ ಬಂದರೆ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಏನೇನಿದೆ ದಾಸೋಹ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಊಟ ಕೂಡ ಮಾಡೋಣ. ಊಟ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೆ ನಾನು, ಆದರೂ ಕೂಡ ಸ್ವಲ್ಪ ದಾಸೋಹ ಮಾಡ್ತೀನಿ. ಸ್ನೇಹಿತರೆ, ಉಕ್ಕಡಗತ್ರಿ ಅಜ್ಜಯ್ಯನ ದರ್ಶನ ಎಲ್ಲ ಮಾಡಿದ್ರಲ್ಲ. ಪ್ರಸಾದ ತುಂಬಾ ಚೆನ್ನಾಗಿತ್ತು. ನೀವು ಪ್ರತಿದಿನ ಪ್ರಸಾದ ಇರುತ್ತೆ, ನೀವು ಇಲ್ಲಿ ಬಂದಾಗ ತಪ್ಪದೆ ಪ್ರಸಾದವನ್ನು ಸ್ವೀಕಾರ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ನಾನು ಮಂತ್ರಾಲಯ ಶ್ರೀ ಗುರುರಾಯರ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಿಂದ ನೀವು 1000 ಸಬ್ಸ್ಕ್ರೈಬರ್ಸು ಮತ್ತು 1000 ಲೈಕ್ ಮಾಡಿದರೆ ನಾನು ನೆಕ್ಸ್ಟ್ ಮಂತ್ರಾಲಯದ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ಕಾಯ್ತಾಯಿರಿ ಮತ್ತೊಂದು ಹೊಸ ವಿಡಿಯೋಗೆ. ಬಾಯ್.